ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಲೋಕಸಭೆ ಚುನಾವಣೆ ಫಲಿತಾಂಶದ ಬಳಿಕ ಕಾಂಗ್ರೆಸ್ ಸರ್ಕಾರ ಉಳಿಯೋದಿಲ್ಲ ಅಂತ ಬಿಜೆಪಿ ಶಾಸಕ ಅಭಯ್ ಪಾಟೀಲ್ ಹೊಸ ಬಾಂಬ್ ಸಿಡಿಸಿದ್ದಾರೆ. ಬೆಳಗಾವಿಯಲ್ಲಿ ಮಾತನಾಡಿದ ಅವರು, ಮಹಾರಾಷ್ಟ್ರ, ಗೋವಾ ಸಿಎಂ ಯಾಕೆ 20ಕ್ಕೂ ಹೆಚ್ಚು ಕಾಂಗ್ರೆಸ್ ಶಾಸಕರೇ ಹೇಳ್ತಾ ಇದ್ದಾರೆ ಸರ್ಕಾರ ಉಳಿಯೋದಿಲ್ಲ ಅಂತ. ಮಹಾರಾಷ್ಟ್ರ ಸಿಎಂ ಏಕನಾಥ್ ಶಿಂದೆ ಮಾದರಿಯಲ್ಲಿ ಸರ್ಕಾರ ಪತನದ ಬಗ್ಗೆ ಚರ್ಚೆಯಾಗ್ತಾ ಇದೆ. ಕಾಂಗ್ರೆಸ್ ಪತನ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ಹೊಸ ಮಾದರಿಯಲ್ಲಿ ರಾಜ್ಯದಲ್ಲಿ ಸರ್ಕಾರ ರಚನೆಯಾಗಲಿದೆ ಎಂದರು. ಗೋವಾ ಸಿ ಎಂ, ಮಹಾರಾಷ್ಟ್ರ ಸಿ ಎಂ ಕಾಂಗ್ರೆಸ್ ಎಮ್ ಎಲ್ ಎಗಳು ಹೇಳತ್ತಾರೆ. ನೀವು ಅವ್ರನ್ನ ಯಾಕೆ ಓಡಾಡ್ತಾರೆ? ಅವರೇ ಕಾಂಗ್ರೆಸ್ ಎಮ್ ಎಲ್ ಎಗಳು ಹೇಳತ್ತಾರೆ ನಮ್ಮ ಸರ್ಕಾರ ಉಳಿದಿಲ್ಲ ಅಂತ ಹೇಳಿ. ಇನ್ನು ಅವ್ರನ್ನ ಕೇಳ್ಬೇಕು. ಅವರು ನನಗೆ ಒಂದು 20 ಎಮ್ ಎಲ್ ಎಗಳು ಈ ಚುನಾವಣೆ ಸಂದರ್ಭದಾಗ ಫೋನ್ ಮಾಡಿದಾಗ ಕಾಂಗ್ರೆಸ್ ಎಮ್ ಎಲ್ ಎಗಳು ಏನು ರೀ ಲೋಕಸಭೆ ಚುನಾವಣೆ ಆದ ನಂತರ ಏನು ಖರೀದ. ಇನ್ನು ಇದೇ ವೇಳೆ ಶಾಸಕರಿಗೆ ಅನುದಾನ ಬಿಡುಗಡೆಯಾಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಟ್ಟಂತ ಅವರು, 2019ರಲ್ಲಿ ಒಂದೇ ವರ್ಷದಲ್ಲಿ 300 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಿದ್ದೆ. ಆಗ ನಾನು ಅನೇಕ ಕಾಮಗಾರಿಗಳಿಗೆ ಚಾಲನೆ ಕೊಟ್ಟಿದ್ದೆ. ಆದರೆ ಈ ಒಂದು ವರ್ಷದಲ್ಲಿ 11 ರೂಪಾಯಿ ಕೆಲಸ ಚಾಲನೆ ಕೊಟ್ಟಿಲ್ಲ. ಸರ್ಕಾರ ಕಾಂಗ್ರೆಸ್ ಶಾಸಕರಿಗೆ ಅನುದಾನ ಕೊಟ್ಟಿಲ್ಲ. ಕಾಂಗ್ರೆಸ್ ಸರ್ಕಾರ ಅನುದಾನ ರಹಿತ ಸರ್ಕಾರ. ಈ ಸರ್ಕಾರ ಇದ್ದಷ್ಟು ದಿನ ನಮಗೆ ನಷ್ಟ ಇದೆ ಅಂತ ಹೇಳಿ ಕಾಂಗ್ರೆಸ್ ಶಾಸಕರು ಹೇಳ್ತಾ ಇದ್ದಾರೆ ಅಂತ ಹೇಳಿ ಕಿಡಿಕಾರಿದ್ದಾರೆ. ನೋಡ್ರಿ, ನಾನು 2018ಕ್ಕೆ ಎಮ್ ಎಲ್ ಎ ಆದ ನಂತರ ನಮ್ಮ ಸರ್ಕಾರ 2019ಕ್ಕೆ ಬಂದು ಒಂದೇ ವರ್ಷದೊಳಗೆ ಸುಮಾರು 300 ಕೋಟಿ ರೂಪಾಯಿಗಿಂತ ಹೆಚ್ಚು ಅನುದಾನವನ್ನು ಮಂಜೂರು ಮಾಡಿ ಕಾಮಗಾರಿಗೆ ಚಾಲನೆ ಕೊಟ್ಟಿನಿ. ಈ ಒಂದು ವರ್ಷ ಒಳಗೆ 11 ರೂಪಾಯಿ ಕೆಲಸನೂ ನಾನು ಪ್ರಾರಂಭ ಮಾಡಿಲ್ಲ. ಕೆಟ್ಟ 11 ರೂಪಾಯಿ ಸುದ್ದಕ್ಕಿಲ್ಲ. ಈ ಸರ್ಕಾರ ಎಲ್ಲಿಯೂ ಅನುದಾನ ಕೊಟ್ಟಿಲ್ಲ. ನನಗೆ ತಿಳಿದ ಮಟ್ಟಿಗೆ ಕಾಂಗ್ರೆಸ್ದವ್ರಿಗೂ ಕೊಟ್ಟಿಲ್ಲ, ಬಹುತೇಕ ಕಾಂಗ್ರೆಸ್ ಶಾಸಕರಿಗೂ ಕೊಟ್ಟಿಲ್ಲ. ಈಗ ಭಾನುವಾರ ಆನೇಕಲ್ ಬಳಿಕ ನಡೆದ ರೇವ್ ಪಾರ್ಟಿಯಲ್ಲಿ ಭಾಗಿಯಾದವರಿಗೆ ನಡುಕ ಶುರುವಾಗಿದೆ. ನಟಿ ಹೇಮಾ ಸೇರಿದಂತೆ 86 ಮಂದಿಯ ಡ್ರಗ್ಸ್ ರಿಪೋರ್ಟ್ ಪಾಸಿಟಿವ್ ಬಂದಿದೆ. ಹೀಗಾಗಿ ನಟಿ ಹೇಮಾಗೆ ಕಾನೂನು ಕಂಟಕ ಎದುರಾಗಿದೆ. ಪ್ರಕರಣದಿಂದ ತಪ್ಪಿಸಿಕೊಳ್ಳುವುದಕ್ಕೆ ಹೇಮಾ ಯತ್ನ ಮಾಡಿದ್ರು. ಸಿಸಿಬಿ ಮೇಲೆ ಒತ್ತಡ ಹೇರಿ ಎಸ್ಕೇಪ್ ಆಗುವುದಕ್ಕೆ ತಂತ್ರವನ್ನು ರೂಪಿಸಿದ್ರು. ಸಿಸಿಬಿ ದಾಳಿ ವೇಳೆ ಕಂಗಾಲಾಗಿದ್ದ ನಟಿ ಸೋಮವಾರ ಮಧ್ಯಾಹ್ನದವರೆಗೂ ರಾಜಕಾರಣಿಗಳಿಂದ ಒತ್ತಡವನ್ನು ಹೇರಿಸಿದ್ರಂತೆ. ಆದರೆ ಸಿಸಿಬಿ ಎಲ್ಲರನ್ನ ಟೆಸ್ಟ್ ಮಾಡಲೇಬೇಕು ಅಂತ ಹೇಳಿ ನಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ತಂತ್ರವನ್ನು ಎಣಿದಿದ್ರು. ಅದು ವಿಫಲವಾಗಿರುವಂಥದ್ದು. ಈಗ ಮತ್ತೆ ಸಿಸಿಬಿ ವಿಚಾರಣೆಗೆ ಹಾಜರಾಗಬೇಕಾದಂತಹ ಸ್ಥಿತಿ ಎದುರಾಗುವಂತಹ ಸಾಧ್ಯತೆ ಇದೆ. ನಗರದ 5 ಸ್ಟಾರ್ ಹೋಟೆಲ್ನಲ್ಲಿ ಬಾಂಬ್ ಇದೆ ಅಂತ ಹೇಳಿ ಕಿಡಿಗೇಡಿಗಳು ಬೆದರಿಕೆಯ ಮೇಲನ್ನ ಹಾಕಿದ್ದಾರೆ. ನಗರದ 3 ಪ್ರತಿಷ್ಠಿತ ಹೋಟೆಲ್ಗಳಿಗೆ ನಿನ್ನೆ ರಾತ್ರಿ 2 ಗಂಟೆಗೆ ಬಾಂಬ್ ಬೆದರಿಕೆ ಮೇಲ್ ಮಾಡಿದ್ದಾರೆ. ಸದ್ಯ ಖಾಸಗಿ ಹೋಟೆಲ್ನಲ್ಲಿ ಪೊಲೀಸರು ಬಾಂಬ್ ಸ್ಕ್ವಾಡ್ ಜೊತೆ ತೆರಳಿ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಲೋಕಸಮರ ಮುಗಿಯಿತು, ಪರಿಷತ್ ಫೈಟ್ ಶುರುವಾಗಿದೆ. ಇದೀಗ ಬಿಜೆಪಿಗೆ ಆಕಾಂಕ್ಷಿಗಳ ಪಟ್ಟಿಯೇ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಇರೋ 3 ಸ್ಥಾನಗಳಿಗೆ 40ಕ್ಕೂ ಹೆಚ್ಚು ಆಕಾಂಕ್ಷಿಗಳಿದ್ದಾರೆ. ಹೀಗಾಗಿ ಹೈಕಮಾಂಡ್ಗೆ 1-4 ಫಾರ್ಮುಲಾ ಆಧಾರದಲ್ಲಿ ಲಿಸ್ಟ್ ಕಳುಹಿಸೋದಕ್ಕೆ ಪಕ್ಷ ಒಂದ್ ಕಡೆ ಪ್ಲಾನ್ ಮಾಡಿದೆ. ವಿಲ್ಸನ್ ಗಾರ್ಡನ್ ನಾಗನ ಹಾವಳಿ ಮಿತಿ ಮೀರಿದೆ. ನಾಗ ಜೈಲಿನಲ್ಲಿದ್ರೂ ಹುಡುಗರನ್ನ ಬಿಟ್ಟು ಧಮಕಿ ಹಾಕ್ತಾ ಇದ್ದಾನೆ. ಜಾಗ ಬರೆದುಕೊಡ್ಬೇಕು, ತಿಂಗಳ ಹಫ್ತಾ ಕೊಡಬೇಕು ಅಂತ ಬಿಲ್ಡರ್ಗಳಿಗೆ ಧಮಕಿ ಹಾಕ್ತಾ ಇದ್ದಾನೆ. ವಿಲ್ಸನ್ ಗಾರ್ಡನ್ ನಾಗನ ಸಹಚರ ಬ್ಲಾಕ್ ಅಂಬಾಲನಿಂದ ರಾಘವಪ್ಪ ಎಂಬುವವರಿಗೆ ಬೆದರಿಕೆ ಹಾಕಿದ್ದಾನೆ. ಹೇಳಿದಂತೆ ಮಾಡದಿದ್ರೆ ಮನೆಯವರನ್ನೂ ಸೇರಿಸಿ ನಿನ್ನನ್ನ ಕೊಂದು ಹಾಕ್ತೀನಿ ಅಂತ ಹೆದರಿಸ್ತಾ ಇದ್ದಾನಂತೆ. ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ ಮಹಿಳಾ ದೌರ್ಜನ್ಯ ಸದ್ಯಕ್ಕೆ ನಿಲ್ಲುವಂತೆ ಕಾಣ್ತಾ ಇಲ್ಲ. ಅಂಜಲಿ ನೇಹಾ ಪ್ರಕರಣ ನಡೆದರೂ ಪುಂಡ ಪೋಖರಿಗಳಿಗೆ ಕಾನೂನು ಭಯ ಇಲ್ಲದಂತಾಗಿದೆ. ಕರ್ನಾಟಕ ವಿಶ್ವವಿದ್ಯಾಲಯ ಕ್ಯಾಂಪಸ್ನಲ್ಲಿ ವಿದ್ಯಾರ್ಥಿನಿಯರಿಗೆ ದುಷ್ಕರ್ಮಿಗಳು ಹೊಡೆದು ಹೋಗಿದ್ದಾರೆ. ಮೇ 14ರಂದು ಸಂಜೆ 4:30ಕ್ಕೆ ಘಟನೆ ನಡೆದಿದೆ. 1 ವಾರ ಆದರೂ ಕರ್ನಾಟಕ ವಿಶ್ವವಿದ್ಯಾಲಯ ಗಪ್ಚುಪ್ಪಾಗಿತ್ತು. ಕರ್ನಾಟಕ ವಿವಿಯಲ್ಲಿ ವಿದ್ಯಾರ್ಥಿನಿ ಮೇಲೆ ಹಲ್ಲೆ ಪ್ರಕರಣ ಸಂಬಂಧ ಕೊನೆಗೂ ಕರ್ನಾಟಕ ವಿವಿ ಎಚ್ಚೆತ್ತುಕೊಂಡಿದೆ. ಈ ಸಂಬಂಧ ಕರ್ನಾಟಕ ವಿವಿ ಕುಲಪತಿ ಕೆಬಿ ಗುಡಸಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. 14 ಮತ್ತು 15ರಂದು ಅಂತಾರಾಷ್ಟ್ರೀಯ ಸೆಮಿನಾರ್ ಇತ್ತು. ಅದಾದ ನಂತರ ಏನಿದೆ ಅಂತ ವಿಚಾರಿಸಿದ್ವಿ.
ಸೆಕ್ಯೂರಿಟಿ ಸೂಪರ್ವೈಸರ್ ರಿಂದ ಮಾಹಿತಿಯನ್ನ ಪಡೆದುಕೊಳ್ತಾ ಇದೆ. ಎಫ್ಐಆರ್ ಸಹ ಆಗಿದೆ. ನಮ್ಮ ಇಡೀ ಕ್ಯಾಂಪಸ್ ಮತ್ತೊಮ್ಮೆ ಸೀಲ್ ಮಾಡ್ತಾ ಇದ್ದೇವೆ. ರಜಾ ದಿನ ಇಡೀ ಕ್ಯಾಂಪಸ್ ಬಂದ್ ಇಡ್ತೇವೆ. ಒಂದು ಗೇಟ್ ಮಾತ್ರ ಓಪನ್ ಇರುತ್ತೆ. ಕ್ಯಾಂಪಸ್ ಸುತ್ತ ಸಿಸಿ ಕ್ಯಾಮೆರಾ ಸಹ ಹಾಕ್ತೇವೆ ಅಂತ ಹೇಳಿದ್ದಾರೆ. 14-15 ಒಂದು ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ನಡೀತಾ ಇತ್ತು. ಅದಾದ ನಂತರ ನಮ್ದೇನು ವಿಚಾರ ಇತ್ತಪ್ಪ ಅಂದರೆ ಏನಿದೆ ಅಂತ ಮತ್ತೆ ಎನ್ಕ್ವೈರಿ ಮಾಡಿ ಆನಂತರ ಮಾಡೋಣ ಅಂತ ಇತ್ತು. ಸೊ ಅದನ್ನು ನಮ್ಮದು ಸೆಕ್ಯೂರಿಟಿ ಸೂಪರ್ವೈಸರ್ ಕಡೆ ಎಲ್ಲರ ಕಡೆ ಕರೆದು ಇನ್ಫಾರ್ಮೇಷನ್ ತಗೋತಾ ಇದ್ದೀವಿ. ಇನ್ ದ ಮೀನ್ ವೈಲ್ ಇಬ್ಬರು ಹೇಳಿದ್ದಾರೆ. ಇಟ್ಸ್ ಗುಡ್ ಥಿಂಗ್. ಈಗಲ್ಲ ಅದಕ್ಕೆ FIR ಕಂಪ್ಲೇಂಟ್ ಮಾಡಲಾಗಿದೆ. ಅದ್ರ ಜೊತೆ ಕಂಪ್ಲೇಂಟ್ ಮಾಡೋದು ಇದು ಒಂದು ಅಫಿಷಿಯಲ್ ಪ್ರೊಸೀಜರ್. ಅದ್ರ ಜೊತೆಗೆ ಇಡೀ ನನ್ನ ಕ್ಯಾಂಪಸ್ನ ಮತ್ತೊಂದು ಸೀಲ್ ಮಾಡ್ತಾ ಇದ್ದೀವಿ. ಎಲ್ಲ ಈಗ ಹಾಲಿಡೇ ದಿವಸ ಒಂದೇ ಗೇಟ್ನ ಓಪನ್ ಮಾಡ್ತಾ ಇದ್ದೀನಿ. ಯಾವುದು ಬೇರೆ ಗೇಟ್ದಿಂದ ಯಾರಿಗೂ ಎಂಟ್ರಿನೂ ಇರೋದಿಲ್ಲ, ಎಕ್ಸಿಟ್ ಇರೋದಿಲ್ಲ. ಎಟಿಎಂಗಳಲ್ಲಿ ಹಣ ಡ್ರಾ ಮಾಡುವ ಮೊದಲು ಮೈಯೆಲ್ಲ ಕಣ್ಣಾಗಿರಬೇಕು. ಯಾಕಂದ್ರೆ ಎಟಿಎಂಗಳಲ್ಲೂ ಸ್ಕ್ಯಾಮ್ ನಡೀತಾ ಇದೆಯಾ ಎನ್ನುವ ಅನುಮಾನ ಬಂದಿದೆ. 500 ನೋಟಿನ ಬದಲಾಗಿ 20 ರೂಪಾಯಿ ನೋಟು ಬರ್ತಾ ಇದೆ ಅಂತ ಆರೋಪ ಕೇಳಿ ಬರ್ತಾ ಇದೆ. 5,000 ರೂಪಾಯಿ ಹಣ ವಿತ್ಡ್ರಾ ಮಾಡಿರುವಂತಹ ಶಿಕ್ಷಕಿಗೆ 500ರ ಬದಲಾಗಿ 20 ರೂಪಾಯಿ ನೋಟು ಸಿಕ್ಕಿದ್ದಂತೆ. ಬ್ಯಾಂಕ್ಗಳು ಅಮಾಯಕ ಗ್ರಾಹಕರಿಗೆ ಮೋಸ ಮಾಡ್ತಿದೆಯಾ ಅನ್ನುವಂತಹ ಪ್ರಶ್ನೆ ಇದೀಗ ಮೂಡಿದೆ. ಒಂದ್ ಕಡೆ ಸಿಎಂ ಸಿಟಿ ರೌಂಡ್ಸ್ ಹಾಕ್ತಾ ಇದ್ರೆ, ಇತ್ತ ಸಿಟಿ ಮಂದಿ ರಸ್ತೆ ತಡೆದು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ಸಿಎಂ ಸಾಹೇಬ್ರೆ ಸಿಟಿ ರೌಂಡ್ಸ್ ಅಲ್ಲ, ಇಲ್ಲಿ ಬನ್ನಿ ನಮ್ಮ ಪರಿಸ್ಥಿತಿ ನೋಡಿ ಅಂತ ಹೊಸಕೆರೆಹಳ್ಳಿ ನಿವಾಸಿಗಳು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹೊಸಕೆರೆಹಳ್ಳಿಯಲ್ಲಿ ಮಳೆ ಬಂದ್ರೆ ಸಾಕು ರಸ್ತೆ ಕೆಸರು ಗದ್ದೆಯಂತಾಗುತ್ತೆ. ಅಪಘಾತಗಳು ನಡೀತಾ ಇದ್ರು ಯಾವುದೇ ರೀತಿಯಾದಂತಹ ಕ್ರಮ ಇಲ್ಲ. ಈ ಬಗ್ಗೆ ಅಧಿಕಾರಿಗಳಿಗೆ ಎಷ್ಟೇ ಮನವಿ ಮಾಡಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ ಅಂತ ನಿವಾಸಿಗಳು